ನಾವೆಲ್ಲರೂ ವಾರದಲ್ಲಿ 2ರಿಂದ 3 ಸಾರಿನಾದರೂ ಹೇರ್ ವಾಶ್ ಮಾಡ್ತೀವಿ ಅಲ್ವಾ. ಸೊ ಹೇರ್ ವಾಶ್ ಮಾಡಿದ ಪ್ರತಿ ಸಾರಿನೂ ಕೂಡ ಶಾಂಪೂನ ತಪ್ಪದೆ ಯೂಸ್ ಮಾಡ್ತೀವಿ. ಸೊ ಆ ಶಾಂಪೂನಿಂದ ನಮ್ಗೆ ಯಾವಾಗಾದರೂ ಅನಿಸಿದೆನಾ ಹೇರ್ ಗ್ರೋತ್ ಆಗ್ತಾ ಇದೆ, ನನ್ನ ಕೂದಲು ಹೆಲ್ದಿ ಆಗ್ತಿದೆ ಅಂತ? ಖಂಡಿತ ಇಲ್ಲ. ಶೈನಿಂಗ್ ಆಗ್ತಿರ್ಬೋದು, ಕಂಡೀಷ್ನಿಂಗ್ ಕೂಡ ಆಗ್ತಾ ಇರ್ಬೋದು, ಬಟ್ ಹೆಲ್ದಿಯಾಗಿ ಹೇರ್ ಗ್ರೋತ್ ಆಗ್ತಿದೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳಿ? ಅದು ಫುಲ್ ಆಫ್ ಕೆಮಿಕಲ್ ಇರುತ್ತೆ. ಬಟ್ ಅದೇ ಶಾಂಪೂನಿಂದ ನಮ್ಮ ಹೇರ್ನ ಹೆಲ್ದಿ ಆಗಿಸ್ಕೊಂಡು ಹೇರ್ ಫಾಲ್ನ ಕಡಿಮೆ ಮಾಡಿಕೊಂಡು ಹೇರ್ ಗ್ರೋತ್ನು ಕೂಡ ಜಾಸ್ತಿ ಮಾಡ್ಕೊಳ್ಳೋ ಅಂತ ಸೀಕ್ರೆಟ್ನ ಈ ವಿಡಿಯೋನಲ್ಲಿ ಹೇಳ್ತೀನಿ. 100ಗೆ 200% ವರ್ಕ್ ಆಗುತ್ತೆ. ಹಲೋ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಪ್ರೇಮ ಶಂಕರ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಯೂಸ್ಫುಲ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋ. ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಯಾವಾಗಲೂ ಅದೇ ಥರ ಇರಲಿ ಅಂತ ಹೇಳಿ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ. ಸೊ ಈ ರೀತಿ ಹೇರ್ ಕೇರು, ಸ್ಕಿನ್ ಕೇರು, ಹೆಲ್ತ್ ಕೇರ್ ವೀಡಿಯೋಸ್ಗಾಗಿ ಈಗಲೇ ಇನ್ಫೋ ಪ್ರೇಮ ಶಂಕರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ನ ತಪ್ಪದೆ ಕ್ಲಿಕ್ ಮಾಡಿ ನನ್ನ ಈ ಬ್ಯೂಟಿಫುಲ್ ಫ್ಯಾಮಿಲಿಯಲ್ಲಿ ನೀವು ಕೂಡ ಒಬ್ಬರು ಮೆಂಬರ್ ಆಗಿ. ಸೊ ದಟ್ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋನು ಕೂಡ ನೀವು ಮಿಸ್ ಮಾಡದೆ ನೋಡಿ ನಿಮ್ಮ ಕಾಳಜಿನ ನೀವು ಮಾಡ್ಕೋಬಹುದು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಾನಿಲ್ಲಿ ಡೈರೆಕ್ಟಾಗಿ ಏನು ಮಾಡಬೇಕು ಅನ್ನೋದನ್ನು ಫಸ್ಟ್ ಹೇಳ್ಬಿಡ್ತೀನಿ. ಆಮೇಲೆ ಇದನ್ನು ಹೇಗೆ ಯೂಸ್ ಮಾಡೋದು, ಇದರ ಬೆನಿಫಿಟ್ ಏನು, ಇದನ್ನೆಲ್ಲ ಕೂಡ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟು ಒಂದು ಪಾತ್ರೆನಲ್ಲಿ ಅಥವಾ ಈ ರೀತಿ ಪ್ಯಾನಲ್ಲಿ 3 ಚಮಚದಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಯಾವ ಅಕ್ಕಿ ಬೇಕಾದರೂ ನಾವಿಲ್ಲಿ ಯೂಸ್ ಮಾಡ್ಬೋದು, ಅಂದರೆ ರೇಷನ್ ಅಕ್ಕಿ ಕೂಡ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ 3 ಚಮಚದಷ್ಟು ಫ್ಲಕ್ಸ್ ಸೀಡ್ಸ್, ಅಂದರೆ ಇದನ್ನು ಅಗಸೆ ಬೀಜ ಅಂತ ಕರೀತಾರಲ್ವ, ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದು ನಿಮಗೆ ಎಲ್ಲ ಗ್ರಾಸರಿ ಶಾಪಲ್ಲಿ ಹಾಗೆ ಮನೆ ಮುಂದ್ಗಡೆ ಇರುವಂಥ ಕಿರಾಣಿ ಅಂಗಡಿಗಳಲ್ಲೂ ಕೂಡ ಈಸಿಯಾಗಿ ಸಿಗುತ್ತೆ. ಇದ್ರ ಜೊತೆಗೆ 1 ಚಮಚದಷ್ಟು ಮೆಂತೆ ಕಾಳನ್ನ ಹಾಕಿದ್ದೀನಿ. ನೆಕ್ಸ್ಟ್ ಹೇರ್ಗೆ ಸೂಪರ್ ಫುಡ್ ಆಗಿರೋ ರೋಸ್ಮೆರಿನ ನಾನು 1 ಚಮಚದಷ್ಟು ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಡ್ರೈ ಲೀಫ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಹಸಿ ಎಲೆಗಳಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಸೊ ಈ ರೋಸ್ಮೆರಿ ಲೀಫ್ ಆಗಿರ್ಬೋದು ಅಥವಾ ಈ ಕಲಾಂಜಿ ಸೀಡ್ಸ್ ಅಂದರೆ ಕಪ್ಪು ಜೀರಿಗೆ ಅಂತ ಬರುತ್ತಲ್ವಾ, ಈ ಎರಡೂ ಕೂಡ ಹೇರ್ಗೆ ಸೂಪರ್ ಫುಡ್. ಸೊ ನಿಮ್ಮ ಹತ್ರ ಎರಡೂ ಇದ್ರೆ ಎರಡನ್ನೂ ಹಾಕೊಳ್ಳಿ. ನಾನು ಪ್ರತಿ ಸರಿ ಇದನ್ನ ಪ್ರಿಪೇರ್ ಮಾಡ್ಕೊಳ್ಳುವಾಗ ಕಲಾಂಜಿ ಮತ್ತೆ ರೋಸ್ಮೆರಿ ಲೀಫ್ ಎರಡನ್ನೂ ಕೂಡ ಹಾಕ್ತೀನಿ. ಇವತ್ತು ನನ್ನ ಹತ್ರ ಖಾಲಿ ಆಗಿತ್ತು ಅಂತ ಅದನ್ನ ಹಾಕಿಲ್ಲ ಅಷ್ಟೇ. ನೆಕ್ಸ್ಟ್ ಇದಕ್ಕೆ 1 ಎಳೆ ಅಷ್ಟು ಕರಿಬೇವನ್ನು ಕೂಡ ಹಾಕಿ 3 ಚಮಚ ಅಕ್ಕಿ ಮತ್ತೆ 3 ಚಮಚ ಅಗಸೆ ಬೀಜ ಅಂದ್ರೆ ಫ್ಲಕ್ಸ್ ಸೀಡ್ಸ್ಗೆ 3 ಲೋಟದಷ್ಟು ನೀರನ್ನ ಹಾಕಬೇಕು. ಹಾಕಿ ಇದನ್ನ ಚೆನ್ನಾಗಿ ಸಣ್ಣ ಊರಿನಲ್ಲಿ ಕುದಿಸ್ಕೋಬೇಕು. ಈ ರೀತಿ ಕುದ್ದಾಗ ಇದು ರೆಡಿ ಆಗಿದೆಯೋ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ನಾವು ಹಾಕಿರುವಂತ 3 ಲೋಟ ನೀರು 1/2 ಲೋಟದಷ್ಟು ಆಗಿರುತ್ತೆ. ಜೊತೆಗೆ ಇದ್ರಲ್ಲಿ ಹಾಕಿರುವಂತ ಅಕ್ಕಿ ಕೂಡ 70% ಅಷ್ಟು ಬೆಂದಿರುತ್ತೆ. ಈ ರೀತಿ ಆಗಿದೆ ಅಂದಾಗ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿರುತ್ತೆ. ಬಿಸಿ ಬಿಸಿ ಇರುವಾಗ್ಲೇನೆ ನೀಟಾಗಿ ಇದನ್ನ ಸೋಸ್ಕೊಂಡ್ಬಿಡ್ಬೇಕು. ಸ್ವಲ್ಪ ತಣ್ಣಗಾದ್ರೂ ಕೂಡ ಇದನ್ನ ಸೋಸ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ರೆಡಿ ಇರೋ ಜೆಲ್ನೇನೋ ಏನ್ ಮಾಡ್ಬೇಕು ಅಂತ ನೀವು ಹೇಳ್ತೀರಾ, ಆದ್ರೆ ಈಗ ಇದ್ರಲ್ಲಿ ಇರೋ ಅಂತ ಐಟಮ್ಸ್ಗಳನ್ನೆಲ್ಲ ಏನ್ ಮಾಡ್ಬೇಕು ಅಂತ ತುಂಬಾ ಜನ ಕಮೆಂಟ್ ಮಾಡ್ತೀರಾ. ಯಾಕೆಂದ್ರೆ ಲಾಸ್ಟ್ ಟೈಮ್ ನಾನು ಈ ವಿಡಿಯೋನ ತೋರಿಸಿದಾಗ್ಲೂ ಕೂಡ ಇದೇ ಕಮೆಂಟ್ ಬಂದಿತ್ತು. ಏನಿಲ್ಲ, ನೀವು ಇದನ್ನ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ತರ ಮಾಡಿ ಸ್ಕಾಲ್ಪ್ಗೆಲ್ಲ ಅಪ್ಲೈ ಮಾಡ್ಕೋಬಹುದು. ಇದೇ ಒಂದು ಒಳ್ಳೆ ಹೇರ್ ಮಾಸ್ಕ್ ಆಗುತ್ತೆ. ಸೊ ನಮ್ಮ ಹತ್ರ ಅಷ್ಟೆಲ್ಲ ಟೈಮ್ ಇಲ್ಲ ಅಂದ್ರೆ ಇದನ್ನ ಫ್ರೀಸರ್ ಅಲ್ಲಿ ತೆಗೆದಿಟ್ಬಿಡಿ, ನೆಕ್ಸ್ಟ್ ಟೈಮ್ ಇದನ್ನ ಯೂಸ್ ಮಾಡ್ಬೋದು. ನಾನು ಕೂಡ ಈ ಸಾರಿ ಅದೇ ತರ ಮಾಡಿದ್ದು. ಈಗ ಹೇಗಿದ್ರು ಜೆಲ್ ನಾವು ಜಾಸ್ತಿ ಪ್ರಿಪೇರ್ ಮಾಡ್ಕೊಂಡಿದ್ದೀವಲ್ವ, ಇದನ್ನು ನಾನು ಅರ್ಧದಷ್ಟು ಡಿವೈಡ್ ಮಾಡ್ಕೊಂಡಿದ್ದೀನಿ. ಈ ಸ್ಟೀಲ್ ಬೌಲಲ್ಲಿರುವಂಥ ಜೆಲ್ಲನ್ನು ನಾನು ಮೊದಲು ಸ್ಕಾಲ್ಪಿಗೆಲ್ಲ ಅಪ್ಲೈ ಮಾಡಿಕೊಂಡು ಆಮೇಲೆ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಹೊತ್ತು ಬಿಟ್ಟು ನೆಕ್ಸ್ಟ್ ಶಾಂಪು ಮಾಡ್ಕೊಳ್ತೀನಿ. ಶಾಂಪು ಮಾಡೋದಕ್ಕಿಂತ ಮುಂಚೆ ನಮ್ಮ ಸ್ಕಾಲ್ಪ್ಗೆ, ಹೇರ್ಗೆ ಈ ಪವರ್ಫುಲ್ ಫುಡ್ಡನ್ನು ಕೊಡೋದ್ರಿಂದ ಹೇರ್ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ಮೇನ್ ಆಗಿ ಹೇರ್ ಫಾಲ್ ಕಡಿಮೆ ಆಗುತ್ತೆ. ನಮ್ಮ ಸ್ಕಾಲ್ಪಲ್ಲಿ ಯಾವುದೇ ರೀತಿ ಇಶ್ಯೂ ಇದ್ದರೆ ಎಲ್ಲನೂ ಕೂಡ ಕಡಿಮೆ ಆಗುತ್ತೆ. ಸೊ ನೀವು ಜೆಲ್ ಪ್ರಿಪೇರ್ ಮಾಡ್ಕೊಳ್ಳುವಾಗ ನಾನು ತೋರಿಸಿರೋಷ್ಟು ಕ್ವಾಂಟಿಟಿ ಮಾಡ್ಕೊಂಡು ಓಕೆ, ಇಲ್ಲಾಂದ್ರೆ ಜಸ್ಟ್ 1 ಲೋಟದಷ್ಟು ನೀರನ್ನ ಹಾಕಿ ನೀವು ಚೆನ್ನಾಗಿ ಕುದಿಸ್ಕೊಂಡು ಅದ್ರಲ್ಲಿ ಉಳಿದಿರುವಂಥ ಇಂಗ್ರೀಡಿಯೆಂಟ್ಸನ್ನೆಲ್ಲ ಗ್ರೈಂಡ್ ಮಾಡಿಕೊಂಡು ಈ ರೀತಿ ಮೊದಲು ಪೇಸ್ಟ್ ಹಚ್ಕೊಂಡು ನೆಕ್ಸ್ಟ್ ನೀವು ಅದೇ ಜೆಲ್ಗೆ ಈಗ ನಾನು ಹೇಳುವಂಥ ಪ್ರೊಸೀಜರ್ನ ಫಾಲೋ ಮಾಡಿದ್ರು ಆಗುತ್ತೆ. ಎರಡರಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಮಾಡ್ಬೋದು. ಉಳಿದಿರೋಂಥ ಈ ಜೆಲ್ಲಲ್ಲಿ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಶಾಂಪೂನೇ ಪ್ರತಿ ಸಾರಿ ನೀವು ಎಷ್ಟು ಯೂಸ್ ಮಾಡ್ತಾ ಇರ್ತೀರಲ್ವಾ, ಅದಕ್ಕಿಂತ ಅರ್ಧದಷ್ಟು ಶಾಂಪೂನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಿಂದ ಹೇರ್ ವಾಶ್ ಮಾಡಿ ನೋಡಿ. ಡಿಫ್ರೆನ್ಸ್ ನಿಮ್ಗೇನೆ ಗೊತ್ತಾಗ್ಬಿಡುತ್ತೆ. ಪೂರ್ತಿ ಕೆಮಿಕಲ್ ಇರೋ ಶಾಂಪೂ ಇಂದ ನೀವು ಹೇರ್ ವಾಶ್ ಮಾಡೋದಕ್ಕೂ ಈ ರೀತಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅನ್ನ ಮಿಕ್ಸ್ ಮಾಡಿ ಯೂಸ್ ಮಾಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಹೇರ್ ಅಲ್ಲಿ ಒಂದು ಒಳ್ಳೆ ಶೈನ್ ಬರುತ್ತೆ. ಮೇನ್ ಆಗಿ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಹೇರ್ ಗ್ರೋತ್ ಕೂಡ ತುಂಬಾ ಚೆನ್ನಾಗುತ್ತೆ. ಇದನ್ನೆಲ್ಲ ನೋಡಿದ್ಮೇಲೆ ತುಂಬಾ ಜನ ಕೇಳೋದು ಯಾವಾಗ ಇದನ್ನ ಯೂಸ್ ಮಾಡಬೇಕು ಅಂತ. ಯಾವಾಗ ಅನ್ನೋ ಪ್ರಶ್ನೆ ಬೇಡ, ಪ್ರತಿ ಸಾರಿ ನೀವು ಹೇರ್ ವಾಶ್ ಮಾಡುವಾಗಲೂ ಕೂಡ ಈ ಪ್ರೊಸೀಜರ್ನ ಫಾಲೋ ಮಾಡಿ. ಡೆಫಿನೆಟ್ ಆಗಿ ಯಾಕೆ ನಿಮಗೆ ಹೇರ್ ಫಾಲ್ ಕಡಿಮೆ ಆಗಲ್ಲ, ಯಾಕೆ ಹೇರ್ ಗ್ರೋತ್ ಆಗಲ್ಲ ಅನ್ನೋದನ್ನ ನೋಡೋಣ.
ಬಿಕಾಸ್ ಇದರಲ್ಲಿ ಯೂಸ್ ಮಾಡುವಂಥ ಫ್ಲಕ್ಸ್ ಸೀಡ್ಸು, ರೋಸ್ಮರಿ, ಕಲಾಂಜಿ, ರೈಸು, ಜೊತೆಗೆ ಮೆಂತೆಕಾಳು, ಕರಿಬೇವು ಇದೆಲ್ಲ ಕೂಡ ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ. ಹಾಗೆ ನಮ್ಮ ಸ್ಕಾಲ್ಪ್ ಇಶ್ಯೂಸ್ನ ಕೂಡ ಕಡಿಮೆ ಮಾಡುತ್ತೆ. ಸೊ ಇದೇ ಥರ ನ್ಯಾಚುರಲ್ ಶಾಂಪೂನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು, ಹೇಗೆ ಯೂಸ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ. ವಿಡಿಯೋ ಇಷ್ಟ ಆಯ್ತಲ್ವಾ? ಹಾಗಿದ್ರೆ ಈಗಲೇ ವಿಡಿಯೋನ ಲೈಕ್ ಮಾಡಿ, ಇನ್ನು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ಈ ರೆಮಿಡಿನ ಟ್ರೈ ಮಾಡಿ ಮರೀದೆ ನಿಮಗೆ ರಿಸಲ್ಟ್ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ. ನಿಮ್ಮ ಬ್ಯೂಟಿಫುಲ್ ಕಮೆಂಟ್ಗೋಸ್ಕರ ನಾನು ಯಾವಾಗಲೂ ವೆಯ್ಟ್ ಮಾಡ್ತಾ ಇರ್ತೀನಿ. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬೇಡಿ. ಸೊ ಈ ರೀತಿ ಯೂಸ್ಫುಲ್ ಇನ್ಫಾರ್ಮೇಷನ್ಗೋಸ್ಕರ ಮರೀದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನು ಕೂಡ ಕ್ಲಿಕ್ ಮಾಡಿ. ಸಿಗ್ತೀನಿ ಮತ್ತೊಂದು ಯೂಸ್ಫುಲ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.